ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಶ್ರೀ ಕೃಷ್ಣ ವ್ಲಾಗ್ ಇನ್ ಕನ್ನಡ. ಇವತ್ತಿನ ವ್ಲಾಗಲ್ಲಿ ಪಾಂಡಿಚೇರಿಯಿಂದ ಬೆಂಗಳೂರಿಗೆ ಸಮ್ಮರ್ ಲೀವಿಗೆ ಬಂದಿದ್ವಿ. ಸೊ ಬೆಂಗಳೂರಲ್ಲಿ ಏನೆಲ್ಲ ಎಂಜಾಯ್ ಮಾಡಿದ್ವಿ, ಹಾಗೆ ಶಾಪಿಂಗ್ ಎಲ್ಲ ಏನು ಮಾಡಿದ್ವಿ ಅನ್ನೋದ್ರ ಬಗ್ಗೆ ಈ ವಿಡಿಯೋ ಆಗಿರುತ್ತೆ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇ ಎಂಡವರೆಗೂ ನೋಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಲ್ಲೇ ವಿಡಿಯೋನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಬೆಂಗಳೂರಿಗೆ ಬಂದು ನೆಕ್ಸ್ಟ್ ಡೇನೇ ಶಾಪಿಂಗ್ ಹೋದ್ವಿ. ಸೊ ಫಸ್ಟ್ ನಾವು ಹೋಗಿದ್ದು ಜುಡಿಯಾಗಿ ಹೋಗಿದ್ವಿ. ಕಲೆಕ್ಷನ್ ಎಲ್ಲ ಯಾವ ರೀತಿ ಇದೆ ನೋಡೋಣ ಅಂತ ಹೋಗಿದ್ವಿ. ನಾನು ಇದೇ ಫಸ್ಟ್ ಟೈಮ್ ಜುಡಿಯಾಗಿ ಹೋಗ್ತಿರೋದು. ಇಲ್ಲೇನು ಕೆಲಸ ನಡೀತಾ ಇದೆ ಅಂದರೆ, ಜ್ಯೂಸ್ ಕೊಡಿಸಿದ್ವಿ ಭಾರ್ಗವಿಗೆ ಜ್ಯೂಸ್ ಕುಡಿಯೋಕ್ಕೆ ಅಂತ ಹೇಳಿ. ಅವಳು ಶರ್ಟ್ ಮೇಲೆಲ್ಲ ಚೆಲ್ಕೊಂಡು ನೆಲಕ್ಕೂ ಹಾಕಿದ್ಲು. ನನ್ನ ತಂಗಿ ಅಲ್ಲಿ ಓಡಾಡ್ತಾ ಇರ್ತಾರೆ, ಯಾರು ಜಾರ್ ಬೀಳ್ತಾರೆ ಅಂತ ಹೇಳಿ ಟಿಶ್ಯೂ ತಗೊಂಡು ಒರೆಸ್ತಾ ಇದ್ಲು. ಹಾಗೆ ಅದನ್ನೆಲ್ಲ ಕ್ಲೀನ್ ಮಾಡಿ ಮಾಲ್ ಒಳಗಡೆ ಹೋದ್ವಿ. ಕಲೆಕ್ಷನ್ ಎಲ್ಲ ಕಮ್ಮಿನೇ ಇತ್ತು, ಬಟ್ ಮಕ್ಕಳಿಗೆ ಆಗುತ್ತೆ ಅಂತ ಹೇಳ್ಬೋದು. ಅದರಲ್ಲೂ ಸಮ್ಮರ್ ಟೈಮಲ್ಲಿ ಕಾಟನ್ ಬಟ್ಟೆಗಳು ಹಾಕೋದ್ರಿಂದ ತುಂಬ ಒಳ್ಳೆಯದು. ಸೊ ನನ್ನ ಮಗಳಿಗೆ ನಾನು ಒಂದೆರಡು ಟೀ ಶರ್ಟು ಹಾಗೆ ಶಾರ್ಟ್ಸು ತಗೊಂಡೆ. ಒಳ್ಳೇದಿತ್ತು, ಬಟ್ಟೆಗಳೆಲ್ಲ ತುಂಬ ಚೆನ್ನಾಗಿತ್ತು, ಕಮ್ಮಿ ರೇಟ್ ಕೂಡ ಇತ್ತು. ಸೊ ಹಾಗಾಗಿ ಅಲ್ಲೇ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡ್ವಿ. ಜಾಸ್ತಿ ಏನು ಶಾಪಿಂಗ್ ಮಾಡಲಿಲ್ಲ ಇಲ್ಲಿ. ನಾವು ಹಾಗೆ ವಿಸಿಟ್ ಮಾಡಿ ಯಾವ ರೀತಿ ಇದೆ ಕಲೆಕ್ಷನ್ ಇನ್ನೊಂದು ದಿನ ಬಂದರೆ ಆಗುತ್ತೆ ನೋಡ್ಕೊಂಡು. ಅವ್ರ ಮನೆ ಹತ್ರನೇ ಇರೋದ್ರಿಂದ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಹೋಗಲಿಲ್ಲ, ಯಾಕೆಂದರೆ ನಾವು ಚಿಕ್ಕಪೇಟೆಗೆ ಹೋಗಬೇಕಾಗಿತ್ತು. ಸೊ ಹಾಗಾಗಿ ಅಲ್ಲಿಂದ ಬೇಗನೆ ಹೊರಟ್ವಿ. ಸೊ ನಾವು ಇವಾಗ ಬಂದಿರೋದು ಚಿಕ್ಕಪೇಟೆಗೆ ಬಂದ್ವಿ. ನನ್ನ ತಮ್ಮನ ಮದುವೆ ಫಿಕ್ಸ್ ಆಗಿರೋದ್ರಿಂದ ನಾವು ರೇಷ್ಮೆ ಸೀರೆ ನೋಡೋಣ ಅಂತ ಬಂದ್ವಿ. ಅಲ್ಲಿಗೆ ಹೋದ್ರಂತೂ ಫುಲ್ಲು ತಲೆನೋವು ಚಿಕ್ಕಪೇಟೆಗೆ ಹೋದರೆ, ಯಾಕಂದರೆ ಇಲ್ಲಿ ಬನ್ನಿ ಅಂತ ಕರಿತಾನೆ ಇರ್ತಾರೆ. ಯಾವ ಅಂಗಡಿಗೆ ಹೋಗೋದು ಅನ್ನೋದೇ ಗೊತ್ತಾಗ್ತಿರಲ್ಲ. ಹಾಗೆ ಯಾರಾದರೂ ಹೊಸ್ದಾಗಿ ಚಿಕ್ಕಪೇಟೆಗೆ ಬಟ್ಟೆ ತಗೊಳಕ್ಕೆ ಅಂತ ಹೋಗ್ತಿದ್ದೀರಾ, ಅದರಲ್ಲೂ ರೇಷ್ಮೆ ಸೀರೆಗಳನ್ನ ತಗೋಬೇಕು ಅಂತ ಹೋಗ್ತಿದ್ದೀರಾ ಅಂದರೆ ಕರೆಕ್ಟಾಗಿ ಅಡ್ರೆಸ್ ತಿಳ್ಕೊಂಡು ಇದೇ ಅಂಗಡಿಲಿ ಪ್ಯೂರ್ ರೇಷ್ಮೆ ಸಿಲ್ಕ್ ಸಿಗುತ್ತೆ ಅಂತ ಅನಿಸಿದ್ರೆ ಚಿಕ್ಕಪೇಟೆಗೆ ಹೋಗಿ ತಗೊಂಡು ಬನ್ನಿ. ಯಾಕಂದರೆ ತುಂಬ ತಲೆನೋವು ಬರುತ್ತೆ. ಅವರು ನಮ್ಮ ಅಂಗಡಿಗೆ ಬನ್ನಿ ರೇಷ್ಮೆ ಸೀರೆಗಳಿರುತ್ತೆ ಅಂತ ಕರೀತಾರೆ, ಬಟ್ ನಾವು ಹೇಳಿದ್ದಂಥ ಸೀರೆಗಳನ್ನ ಅವ್ರು ಕೊಡಲ್ಲ. ಅವರೇನು ತೋರಿಸ್ಬೇಕು ಸೊ ಸೀರೆಗಳು ಅದನ್ನೇ ತೋರಿಸ್ತಾ ಇರ್ತಾರೆ. ಇದೇ ಮ್ಯಾಮ್ ಬರೋದು, ಇದೇ ಥರ ಬರುತ್ತೆ ಅಂತ ಹೇಳಿ ತಲೆ ತಿಂತಾರೆ. ಸೊ ಹಾಗಾಗಿ ಹೇಳಿದ್ದಂಥದ್ದು, ಯಾಕಂದರೆ ನಾವು ಅಂಗಡಿನ ಅಡ್ರೆಸ್ ತಿಳ್ಕೊಂಡೇ ಹೋಗಿದ್ದು. ಸೊ ಅವ್ರು ಕರೆದ್ರಲ್ಲ ಅಂತ ಒಂದು 2-3 ಅಂಗಡಿ ವಿಸಿಟ್ ಮಾಡಿದ್ವಿ, ಯಾವ ರೀತಿ ಇದೆ ನೋಡೋಣ ಅಂತೇಳಿ. ನಾವು ಆ್ಯಕ್ಚುಲಾಗಿ ಹುಡುಕ್ತಿರೋ ಅಂಥದ್ದು ಯಾವುದು ಅಂದರೆ ಗೋಲ್ಡ್ ಕಲರಲ್ಲಿ ರೇಷ್ಮೆ ಸೀರೆಯನ್ನು. ಸೊ ನಾವು ಹೇಳೋದೇ ಒಂದು, ಅವ್ರು ತೋರಿಸೋದೇ ಒಂದು ಅನ್ನೋ ರೀತಿಲೇ ಆಯಿತು. ಒಂದು 2-3 ಅಂಗಡಿ ನೋಡಿದ್ವಿ, ಬಟ್ ನಮಗೆ ಅದು ಸೂಟ್ ಆಗಲಿಲ್ಲ. ಯಾಕಂದರೆ ಪ್ಯೂರ್ ರೇಷ್ಮೆನೂ ಇರಲಿಲ್ಲ, ಮತ್ತು ಗೋಲ್ಡನ್ ಕಲರಲ್ಲಿ ಅಷ್ಟು ಏನೋ ಒಂಥರ ಸೂಟ್ ಆಗಲಿಲ್ಲ. ಸಾಫ್ಟು ಇರಲಿಲ್ಲ ಸೀರೆ, ಹೆವಿ ರೇಟ್ ಹೇಳ್ತಿದ್ರು. ಸೊ ಹಾಗಾಗಿ ನಾವು ಏನು ಅಡ್ರೆಸ್ ಹುಡಿಕೊಂಡು ಬಂದಿದ್ವಿ ಅದೇ ಅಂಗಡಿಗೆ ಹೋದ್ಮೇಲೆ ನಮಗೆ ಕರೆಕ್ಟಾಗಿರೋ ಸೀರೆ ಸಿಕ್ತು. ತುಂಬಾ ಸೀರೆ ಚೆನ್ನಾಗಿತ್ತು. ಸೊ ನಾನು ಮುಂದಿನ ವ್ಲಾಗಲ್ಲಿ ತೋರಿಸ್ತೀನಿ ಯಾವ ಥರ ಸೀರೆ ತಗೊಂಡೆ, ಆ ಸೀರೆಗೆ ಎಷ್ಟಾಯಿತು ರೇಟು ಅಂತ ಎಲ್ಲ ಹೇಳ್ತೀನಿ. ಹಾಗೆ ಸೀರೆ ಉಡೋರು ನಾವಾಗಿದ್ರೂ ನಮ್ಮ ಜೊತೆ ಬಂದಿದ್ರಲ್ಲ ನಮ್ಮ ಮಕ್ಕಳು ಇಬ್ಬರು, ಅಮ್ಮ ಈ ಸೀರೆ ತಗೊಳ್ಳಿ, ಆಂಟಿ ಈ ಸೀರೆ ತಗೊಳ್ಳಿ ಅಂತ ನನಗೂ ನನ್ನ ತಂಗಿಗೂ ಭಾಳ ಹಿಂಸೆ ಕೊಡ್ತಿದ್ರು. ಇದು ಚೆನ್ನಾಗಿರುತ್ತೆ ಅಂತ ಹೇಳಿ. ಸೊ ನಾವು ಮದುವೆಗೆ ಒಂದೇ ಥರದ್ದು ಸೀರೆ ಹಾಕಬೇಕು ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲಿ ಒಂದೇ ಥರದ್ದು ತಗೊಳ್ಳೋಣ ಅಂತ ಹೋಗಿದ್ದು. ಸೊ ಇಲ್ಲಿ ನೋಡ್ತಿದ್ದೀರಲ್ಲ ಈ ಥರ ಸೀರೆಗಳನ್ನ ತೋರಿಸಿದ್ರು. ತುಂಬ ಚೆನ್ನಾಗಿತ್ತು, ಸಾಫ್ಟಾಗಿತ್ತು ಸೀರೆ. ಸೊ ಹೆವಿ ರೇಟೇ ಇದ್ದಿದ್ದು, 25-20 ಈ ರೀತಿ ರೇಂಜಲ್ಲಿ ಇದ್ದಿದ್ದು ಸೀರೆ. ಸೊ ನೋಡೋಣ, ಚೆನ್ನಾಗಿದ್ರೆ ತೊಗೊಂಡ್ರೆ ಆಗುತ್ತೆ ಅಂತ ನಾವು ಕೂಡ ನೋಡ್ತಾ ಇದ್ವಿ. ನಮಗೂ ಇಷ್ಟ ಆಯಿತು ಈ ಅಂಗಡಿಯಲ್ಲಿ ಸೀರೆ. ಹಾಗೆ ಹೆಣ್ಮಕ್ಳಿಗೆ ಸೀರೆ ನೋಡ್ತಾ ಕೂತ್ಕೊಂಡ್ರೆ ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ ಅಲ್ವಾ. ಸೊ ಅವ್ರಿಗೆ ಎಷ್ಟು ವೆರೈಟಿ ಸೀರೆನ ತೆಗೆದಾಕ್ತಿದ್ರು, ಅಷ್ಟೇ ತುಂಬ ಇಷ್ಟ ಆಗ್ತಿತ್ತು. ಎಲ್ಲ ಸೀರೆಗಳು ಅಷ್ಟು ಚೆನ್ನಾಗಿತ್ತು, ಅಷ್ಟೇ ಪ್ಯಾಟ್ರನ್ ತುಂಬ ಚೆನ್ನಾಗಿ, ಕಲೆಕ್ಷನ್ ಎಲ್ಲ ತುಂಬ ಚೆನ್ನಾಗಿ ಇಟ್ಕೊಂಡಿದ್ರು. ತುಂಬಾ ಇಷ್ಟ ಆಗ್ತಾಯಿತ್ತು ಎಲ್ಲ ಕಲರಲ್ಲೂ ಸೀರೆಗಳು. ಸೊ ನನಗಿಂತ ನನ್ನ ಮಗಳು ಹೆಚ್ಚಿನ ಆಸಕ್ತಿ ಸೀರೆ ತೆಗೆಯೋದ್ರಲ್ಲಿ. ಅಮ್ಮ ಈ ಕಲರ್ ತಗೊಳ್ಳಿ, ಇದನ್ನು ತಗೊಳ್ಳಿ ಅಂತ. ನಾನು ಒಂದು 5-6 ಸೀರೆನ ವೇರ್ ಮಾಡಿ ನೋಡಿದೆ, ಯಾವ್ದು ಸೂಟ್ ಆಗುತ್ತೆ ಯಾವ್ದು ಸೂಟ್ ಆಗಲ್ಲ ಅಂತ ಹೇಳಿ. ಸೊ ಅವಳು ಕೂಡ ತುಂಬ ಸಪೋರ್ಟ್ ಮಾಡ್ತಾಯಿದ್ಲು, ಈ ಥರದ್ದು ತಗೊಳ್ಳಿ ಚೆನ್ನಾಗಿರುತ್ತೆ ಅಂತ ಹೇಳಿ. ಅಮ್ಮನ ಮನೇಲಿ ತೆಕ್ಕೊಡ್ತಿರೋ ಸೀರೆ ಎಲ್ಲ ಇದು ನಾನು ಇಷ್ಟಪಟ್ಟು ತಗೋತಿರೋ ಅಂಥ ಸೀರೆ. ಅಮ್ಮನ ಮನೇಲಿ ಇನ್ನೂ ಮದುವೆ ಶಾಪಿಂಗ್ ಸ್ಟಾರ್ಟೇ ಮಾಡಿಲ್ಲ. ಅವ್ರು ಹಾಸನಲ್ಲೇ ಮದುವೆ ಶಾಪಿಂಗ್ ಎಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ನಮ್ಮ ಅಮ್ಮಂಗೆ ಹಾಸನಲ್ಲಿ ತೆಗೆದ್ರೇ ಸೀರೆ ಬೆಸ್ಟ್ ಅಂತ ಅನಿಸುತ್ತೆ ಅಂತಾರೆ. ಅವ್ರಿಗೆ ಚಿಕ್ಕಪೇಟೆಗೆಲ್ಲ ಬಂದು ತೆಗೆಯೋದು ಇಷ್ಟ ಆಗಲ್ಲಂತೆ. ಸೊ ಹಾಸನಲ್ಲೇ ತೆಗಿಬೇಕು ಅಂತ ಹೇಳ್ತಿದ್ರು. ನಾನು ಚಿಕ್ಕಪೇಟೆಗೆ ಬಂದು ತೆಗ್ದಿರೋ ಕಾರಣ ಏನು ಅಂತಂದರೆ, ನನ್ನ ತಂಗಿ ರೇಷ್ಮೆ ಸೀರೆ ತೊಗೋಬೇಕಾದ್ರೆ ಚಿಕ್ಕಪೇಟೆಯಲ್ಲಿ ಬಂದು ತಗೋತಾಳೆ. ಅವಳ ಕಲೆಕ್ಷನ್ ಎಲ್ಲ ಚೆನ್ನಾಗಿತ್ತು. ಸೊ ನೋಡೋಣ ಈ ಸಲ ನಾನು ಒಂದು ತಗೊಳ್ಳೋಣ ಅಂತ ಹೇಳಿ ತಗೊಂಡಿದ್ದು. ಒಳ್ಳೆ ಸೀರೆನೇ ಸಿಕ್ತು, ಒಳ್ಳೆ ಬೆಲೆಯಲ್ಲಿ ಒಳ್ಳೆ ಸೀರೆನೇ ಸಿಕ್ಕಿದೆ. ಸೊ ಮುಂದಿನ ವ್ಲಾಗಲ್ಲಿ ತೋರಿಸ್ತೀನಿ.
ಹಾಗೆ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಇದು ನೆಕ್ಸ್ಟ್ ಮನೆಗೆ ಬಂದಮೇಲೆ ಭಾರ್ಗವಿ ಇವ್ರ ಜೊತೆ ಆಟಕ್ಕೆ ಕರೀತಾ ಇಲ್ಲ ಅಂತ ಹೇಳಿ ಸ್ವಲ್ಪ ಹೊತ್ತು ಮನಸ್ಕೊಂಡು ಕೂತ್ಕೊಂಡು ಹಾಗೆ ಇವ್ರ ಜಗಳ ಎಲ್ಲಾನು ಬಿಡಿಸಿ ಡಿಮಾರ್ಟ್ ಕರ್ಕೊಂಡು ಹೋದ್ವಿ. ಸೊ ಅಲ್ಲಿ ನಮ್ಮ ಶಾಪಿಂಗ್ ಏನಿರಲಿಲ್ಲ, ಮಕ್ಕಳಿಗೆ ವಾಟರ್ ಬಾಟ್ಲು ತೊಗೊಬೇಕಾಗಿತ್ತು, ಸ್ಟೇಷನರಿ ಥಿಂಗ್ಸ್ ಅಷ್ಟೇ ಇದ್ದಿದ್ದು. ಸುಮ್ಮನೆ ಟೈಮ್ ಪಾಸ್ ಆಗುತ್ತಲ್ಲ ಹೋಗಿ ಬಂದರೆ ಅಂತ ಹೇಳಿ ಮನೇಲಿ ಕೂತ್ಕೊಳ್ಳೋಕ್ಕೂ ತುಂಬ ಶೆಕೆ. ಬೆಂಗಳೂರಲ್ಲಿ ಇದೆ ಫಸ್ಟ್ ಟೈಮ್ ನಾನು ಇಷ್ಟು ಶೆಕೆನ ನೋಡ್ತಾ ಇರೋದು. ಪಾಂಡಿಚೇರಿಲಿಯೇ ಇದ್ದೀವಿ ಅನ್ನೋ ರೀತಿಲಿ ಫೀಲ್ ಆಗ್ತಿತ್ತು ನನಗೆ, ಅಷ್ಟು ಶೆಕೆ. ಹಾಗೆ ಸ್ಕೂಲ್ ಬ್ಯಾಗ್ ಎಲ್ಲ ತಗೋಬೇಕಾಗಿತ್ತು. ರಿತ್ವಿಕ್ಕು ಸ್ಕೂಲ್ ಬ್ಯಾಗು, ವಾಟರ್ ಬಾಟ್ಲು, ಮತ್ತು ಅವನಿಗೆ ಸ್ಟೇಷನರಿ ಥಿಂಗ್ಸ್, ಕೆಲವೊಂದು ಪೆನ್ಸಿಲ್ ಬಾಕ್ಸು, ಎರೇಸರ್ ಬಾಕ್ಸು ಈ ಥರದ್ದೆಲ್ಲ ತಗೊಂಡ. ಸ್ಟಾರ್ಟ್ ಆದಾಗಲೇ ಮಕ್ಕಳಿಗೆ ನಾನು ಸ್ಟೇಷನರಿ ಥಿಂಗ್ಸ್ ಎಲ್ಲ ಏನೇನು ಬೇಕೋ ಅದನ್ನೆಲ್ಲ ತೆಕ್ಕೊಟ್ಬಿಡ್ತೀನಿ. ಸೊ ಪೆನ್ಸಿಲ್ ಆಗಿರ್ಬೋದು, ಎರೇಸರ್ ಆಗಿರ್ಬೋದು, ಸ್ಕೆಚಸ್ ಆಗಿರ್ಬೋದು, ಹಾಗೆ ಜಾಸ್ತಿ ಮಕ್ಕಳಿಗೆ ನೋಟ್ಸ್ ಬರ್ಸೋದಕ್ಕಿಂತ ಹೆಚ್ಚಾಗಿ ಅವರಿಗೆ ಪ್ರಾಜೆಕ್ಟ್ ವರ್ಕು ಕೊಡೋ ಅಂಥದ್ದು ಜಾಸ್ತಿ. ಸೊ ಪ್ರಾಜೆಕ್ಟ್ ಮಾಡ್ತಾನೇ ಇರ್ತಾರೆ ಮಕ್ಕಳಂತೂ. ಅವ್ರ ಜೊತೆಗೆ ನಮಗೂ ಕೂಡ ಅವರಿಗೆ ಪ್ರಾಜೆಕ್ಟ್ ಅಂತ ಹೇಳ್ತಾರೆ, ಬಟ್ ಅದು ಪೇರೆಂಟ್ಸೇ ಮಾಡಿಕೊಡೋ ಅಂಥದ್ದು. ಆದಷ್ಟು ಮಕ್ಕಳ ಕೈಲಿ ಮಾಡ್ಸೋಕ್ಕೆ ಟ್ರೈ ಮಾಡಬೇಕು. ಸೊ ಕೆಲವೊಂದು ಚಾರ್ಟಲ್ಲಿ ಮಾಡೋ ಅಂಥ ಪ್ರಾಜೆಕ್ಟ್ ಎಲ್ಲನೇ ನಾನು ಅವನ ಕೈಲೇ ಮಾಡಿಸ್ತಾ ಇರ್ತೀನಿ. ಕೆಲವೊಂದು ತುಂಬ ಡಿಫಿಕಲ್ಟ್ ಇರುತ್ತೆ, ಮಾಡೋಕ್ಕಾಗದೇ ಇರೋದನ್ನ ಕೈಲಿ ಮಾಡಿಸ್ಕೊಳ್ತಾನೆ, ಇಲ್ಲ ಅಂದರೆ ನಾನು ಮಾಡಿಕೊಡ್ತೀನಿ. ಸೊ ಈ ರೀತಿ ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡ್ತಾನೆ. ಹಾಗೆ ನಾವು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋದ್ಮೇಲೆ ನನ್ನ ತಮ್ಮ ಬಂದಿದ್ದ. ಸೊ ಎಲ್ಲರ ಫೇವ್ರೇಟ್ ಪಿಜ್ಜಾ ತಂದಿದ್ದ. ಯಾರ್ಯಾರಿಗೆ ಏನೇನು ಫೇವ್ರೇಟ್ ಇರುತ್ತೆ ಅದನ್ನೆಲ್ಲ ಕೇಳ್ಕೊಂಡು ಅವನೇ ಪಿಜ್ಜಾ ತರಿಸಿದ್ದ. ಪಿಜ್ಜಾ ಪಾರ್ಟಿ ಎಲ್ಲ ಮಾಡಿ ಆದಮೇಲೆ ನೆಕ್ಸ್ಟ್ ಡೇ ನಾವು ಹಾಸನ್ಗೆ ಹೊರಟ್ವಿ, ಅಮ್ಮನ ಮನೆಗೆ. ಸೊ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.